ಮೆಂತ್ಯ ಸೊಪ್ಪಿನ ಬಾತ್ ಮಾಡಿ ತೋರಿಸ್ಕೊಡ್ತೀನಿ. ಮೆಂತ್ಯ ಸೊಪ್ಪನ್ನ ಈ ಥರ ಎಳೆಯದಾಗಿರೋದನ್ನ ತೊಗೊಂಡಿದ್ದೀನಿ ಕಡ್ಡಿ ಸಮೇತ. ನೀವು ಬರೀ ಎಲೆ ಮಾತ್ರ ತಗೊಳ್ಳಿ. ನೀವು ಈ ಥರ ಎಲೆ ಮಾತ್ರ ತಗೋಬೇಕು. ರುಬ್ಬೋದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ, ಒಂದು ಹಿಡಿ ಆಗುವಷ್ಟು ಬೆಳ್ಳುಳ್ಳಿ, ಅಂದರೆ ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸೈಜ್ದು. ಒಂದು 2 ಇಂಚು ಶುಂಠಿ ಹಾಕೊಳ್ಳಿ. ನೋಡಿ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ನಾನು ಒಂದು 12 ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಒಂದು 6 ಲವಂಗ, 2 ಏಲಕ್ಕಿ, ಅರ್ಧ ಈರುಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡೆ ಇಟ್ಕೊಂಡಿರ್ಬೇಕು ಈ ಥರ. ಇಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಸ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನಿಲಿ. ಇದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ಇದು ಪಾಂಡ ಎಲೆ ಅಂತ ಹೇಳ್ತಾರೆ, ಬಿರಿಯಾನಿ ಎಲೆ. ಇದು ಸಿಗುತ್ತೆ. ಇದು ಈಗಾಗಲೇ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಾತ್ಗಳಿಗೆಲ್ಲ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಚಕ್ಕೆ, ಲವಂಗ, ಇದು ಮರಾಠಿ ಮೊಗ್ಗು, ಮತ್ತು ಒಂಚೂರು ಸ್ಟೋನ್ ಫ್ಲವರ್ ಅಂತಾರೆ ಇದಕ್ಕೆ, ಕಲ್ಲು ಹೂವು, ಜಾಪತ್ರೆ, ಸ್ವಲ್ಪ ಶಾಜೀರ, ಗೋಡಂಬಿ. ಏನೂ ಇಲ್ಲ ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ ಬರುತ್ತಲ್ಲ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಏಲಕ್ಕಿ ಹಾಕ್ಕೊಳ್ಳಿ, ರುಚಿಯಾಗಿರುತ್ತೆ. ಈ ಎಣ್ಣೆಗೆ ಹಾಕ್ಕೊಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ. ಈ ಪಲಾವ್ ಎಲೆ ಹಾಕಿದ ತಕ್ಷಣ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ನೀವು ಅಮೆಝಾನಲ್ಲಿ ಗಿಡ ಸಿಗುತ್ತೆ, ಮನೇಲೆ ಪಾಟ್ನಲ್ಲಿ ಸಹ ಹಾಕೋಬಹುದು. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಇದು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳಿ ಎಲ್ಲನೂ. ಈ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಬಟಾಣಿ, ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ. ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಸ್ವಲ್ಪ ಹೊರಗೆ ಬರಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಯಾಕಂದರೆ ತೆಂಗಿನಕಾಯಿ ಹಾಕಿರ್ತೀವಲ್ಲ ಸ್ವಲ್ಪ ತಳ ಹಿಡಿಯುತ್ತೆ. ಸೊ ಈ ಥರ ಹುರಿಬೇಕು ಚೆನ್ನಾಗಿ. ಮಸಾಲೆ ಹುರಿದ್ರೆ ಆವಾಗ ಬಾತು ಅಥವಾ ಪಲಾವು, ಬಿರಿಯಾನಿಗೆಲ್ಲ ರುಚಿ ಚೆನ್ನಾಗಿ ಕೊಡುತ್ತೆ. ಇದೇ ಮೇನ್ ಪ್ರೊಸೀಜರು. ಇಲ್ಲಿ ಎಣ್ಣೆ ಈ ಥರ ಸುತ್ತ ಬಿಟ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಸೊಪ್ಪು ಹಾಕಬೇಕು. ಅಷ್ಟು 1 ಕಟ್ಟು ತೊಗೊಂಡಿದ್ದೀನಿ ನೋಡಿ. ಇವಾಗ ಸೊಪ್ಪು ಹಾಕ್ಕೊಳ್ಳಿ. ಇಷ್ಟು ಹಾಕಿದ್ದೀವ, ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಎಷ್ಟಾಗುತ್ತೆ ನೋಡಿ, ಸೊಪ್ಪು ಎಷ್ಟು ಹಾಕಿದ್ವಿ, ಹುರಿದಾದ್ಮೇಲೆ ಎಷ್ಟಾಗಿದೆ. ಈ ಥರ ಹುರ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಾಗಲೇ ಬಾತು ರುಚಿಯಾಗಿರೋದು. ಇನ್ನು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಚಿಕ್ಕ ತಕ್ಕಷ್ಟು ಉಪ್ಪು. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಸೊ 4 ಗ್ಲಾಸ್ ನೀರು ಹಾಕೋಬೇಕು. 1, 2, 3, 4ನೇ ಗ್ಲಾಸಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಬಿಸಿ ನೀರೇ ಹಾಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರಬೇಕು, ಈ ಥರ ಮರಳಬೇಕು. ಇವಾಗ 2 ಗ್ಲಾಸ್ ಅಕ್ಕಿ ನೆನೆಸಿದ್ವಲ್ಲ ಅದನ್ನು ಹಾಕೊಳ್ಳಿ. ಸ್ವಲ್ಪ ನೀರು ಕಮ್ಮಿ ಹಾಕೊಂಡ್ರೆ ಚೆನ್ನಾಗಿ ಉದುದ್ರಾಗಿ ಬರುತ್ತೆ, ಯಾಕಂದರೆ ಅಕ್ಕಿನೂ ನೆನೆಸಿರ್ತೀವಲ್ಲ ಅದಕ್ಕೆ. ನೋಡಿ, ಜಸ್ಟ್ ಒಂದು ಮಿಕ್ಸ್ ಕೊಟ್ಬಿಟ್ಟು ಮೇಲೆ ಕೆಳಗಡೆ ಈ ಥರ. ಕೊನೆಯಲ್ಲಿ ನೀವು ತುಪ್ಪ ಹಾಕಿ, ಆವಾಗ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ, ಯಾಕಂದರೆ ಅಕ್ಕಿ ನೆಂದಿರುತ್ತಲ್ಲ ಎಲ್ಲ ಮುದ್ದೆ ಮುದ್ದೆ ಆಗೋಗ್ಬಿಡುತ್ತೆ. ಈ ಥರ ಕಲಿಸ್ಬಿಟ್ಟು ಲಿಡ್ ಹಾಕ್ಬಿಟ್ಟು 2 ವಿಷಲ್ ತಗೋಬೇಕು. ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ತಗೊಳ್ಳಿ. ಕೂಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ. ಈ ಥರ ಆಗಿರಬೇಕು. ಒಂದು ಮೇಲೆ ಕೆಳಗಡೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿ ಮೆಂತ್ಯ ಬಾತ್. ಇದು ಮೊಸರು ಬಜ್ಜಿಗಿಂತ ನೀವು ಚಟ್ನಿ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಮೆಂತ್ಯ ಬಾತ್ ರೆಡಿ ಟು ಸರ್ವ್ ವಿತ್ ಮೊಸರು ಬಜ್ಜಿ ಚಟ್ನಿ ಜೊತೆ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಮೆಂತ್ಯ ಸೊಪ್ಪು ಅಂತೂ ಇನ್ನೂ ರುಚಿಯಾಗಿರುತ್ತೆ ಈ ಬಾತು. ಟ್ರೈ ಮಾಡಿ. ಇವತ್ತು ನಮ್ಮಲ್ಲಿ ಮೆಂತ್ಯ ಬಾತ್ ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿ ಮೆಂತ್ಯ ಬಾತ್. ಇದಕ್ಕೆ ಚಟ್ನಿ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಮೊಸರು ಬಜ್ಜಿ ಸ್ಪೈಸಿ ಆಗಿರುತ್ತೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ.